ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಯಾಕೆ ವ್ಲಾಗ್ ಹಾಕಿಲ್ಲ? ಅಪ್ಪು ಸುಬ್ಬಿ ಇಬ್ಬರು ಯಾಕೆ ವ್ಲಾಗ್ ಹಾಕಿಲ್ಲ ನಿನ್ನೆ? ಸೊ ನಿನ್ನೆ ಏನಾಯಿತು ಅಂದರೆ ನಮ್ಮ ಅಪ್ಪಾಜಿಯವರು ಬಂದರು ವಾಪಸ್ಸು. ಸೊ ಆ ಕೆಲಸದಲ್ಲಿ ನಾನು ತುಂಬಾ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಮಾಡೋಕ್ಕಾಗಲಿಲ್ಲ. ಸೊ ಆ ವಿಷಯ ಅವ್ರನ್ನ ಕರ್ಕೊಂಬರಕ್ಕೆ ಸಹ ಹೋಗ್ಬೇಕಾಗಿತ್ತು, ಪರಿಸ್ಥಿತಿ ಬಂತು. ಹಂಗಾಗಿ ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸುಮ್ಮನೆ ಯಾಕೆ ಅಂತ ಹೇಳಿ ಅದು ಕರ್ಕೊಂಬಂದಿದ್ದ ಬ್ಯುಸಿಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ಕಂಟೆಂಟ್ ಆಮೇಲೆ ಒಂದು ವಿಷಯ ಹೇಳಬೇಕು. ಶೇರ್ ಮಮ್ಮಿ. ಹೌದು, ಪ್ರ್ಯಾಂಕ್ ಮಾಡೋದಕ್ಕೆ ನಾನೇ ಅವ್ರಗಳಿಗೆ ಅಮ್ಮ ಅನ್ನೋದು ಸರಿಗೆ ಅಮ್ಮನೇ ಪ್ರ್ಯಾಂಕ್ ಆಗೋದು, ಎಮೋಷ್ನಲಿ ಇದಾಗಲಿ ನಾನು ಸ್ವಲ್ಪ ಹೆದರ್ತೀನಿ ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಪ್ರ್ಯಾಂಕ್ ಮಾಡಲೇಬೇಕು. ಅವರು ನನ್ನ ಬಿಟ್ಟು ಮಾಡೋಕ್ಕಾಗಲ್ಲ. ಬಟ್ ಹೌದು, ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಒಂದು ಸ್ವಲ್ಪ ಇದಾಗುತ್ತೆ. ನಿಜ ಇಲ್ಲ ಅಂತ ಹೇಳಲಿಲ್ಲ. ಬಟ್ ನನ್ನನ್ನು ಬಿಟ್ಟು ಅವ್ರು ಯಾರಿಗೂ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಮನೇಲಿ. ಸೊ ಹೌದು, ನಿಮ್ಮ ಕೇರು, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಲ್ಲ ಓಕೆ. ಮಗ ನನ್ನ ಹತ್ರನೇ ಇದು ಮಾಡಬೇಕು, ಅವಳು ಅಷ್ಟೇ ನನ್ನ ಹತ್ರನೇ ಇದು ಮಾಡಬೇಕು. ಸೊ ದಯವಿಟ್ಟು ಇದರಿಂದ ನಿಮ್ಗೆ ಏನಾರ ಸುಬ್ಬಿ ಅಮ್ಮಂಗೆ ಹರ್ಟ್ ಮಾಡ್ತೀರಾ ಅಂತ ಮೆಸೇಜ್ಗಳು ಹಾಕೋದ್ರಿಂದ ಅವರು ಸ್ವಲ್ಪ ಏನಪ್ಪ ಮಾಡೋದು ಅನ್ನೋ ಥರ ಕನ್ಫ್ಯೂಷನ್ ಹಾಕಿದ್ದಾರೆ. ಸೊ ದಯವಿಟ್ಟು ಏನು ತಿಳ್ಕೊಬೇಡಿ, ಏನೂ ನನಗೆ ಆಗಿಲ್ಲ. ಬಟ್ ಆ ಟೈಮ್ನಲ್ಲಿ ನನ್ನಿದು ಏನಿದೆ ನಾನು ಅದನ್ನು ತೋರಿಸ್ಕೊಂಡಿದ್ದೀನಿ ಅಷ್ಟೇ. ಅಪ್ಪ ನನಗಂತೂ ಇಬ್ರು ಮೂರು ಜನ ಡಿ ಎಮ್ ಅಪ್ಪು ದಿಸ್ ಇಸ್ ನಾಟ್ ರೈಟ್ ಹಾಗೆ ಹೇಗೆ ಅಂತ ಅವ್ರ ಹೆಸರೇ ಹೇಳ್ತೀನಿ. ಅಂದರೆ ಅವ್ರು ತೋರಿಸೋ ಪ್ರೀತಿ ಮಮ್ಮಿ, ಅವ್ರು ನೀನು ತೋರಿಸೋ ಕೇರು ಅಮ್ಮಂಗೆ ಹರ್ಟ್ ಆಗಬಾರ್ದು ಅಷ್ಟೇ ಅನ್ನೋ ಒಂದು ಕೇರ್, ಅದು ನನಗೆ ತುಂಬಾ ಖುಷಿ ಇದೆ ಆ ಕೇರ್ಗೆ. ಅವ್ರ ಹೆಸರು ಹೇಳ್ತಿದ್ರು. ಅವರು ಯಾವಾಗಲೂ ಏನೇ ಇದು ಮಾಡಿದ್ರು ಕೂಡ ರಿಪ್ಲೈ ಮಾಡ್ತಾರೆ. ಸೌಮ್ಯ ಉಮೇಶ್ ಅನ್ನೋರು, ವೆರಿ ನೈಸ್ ಮ್ಯಾಮ್ ಅವರು. ಅಂದರೆ ನನ್ನ ಮೇಲೆ ಇಷ್ಟು ಮಟ್ಟಕ್ಕೆ ಪ್ರೀತಿ ಇಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನನಗೆ ಅದೇ ಆಸ್ತಿ ಅನಿಸ್ಬಿಟ್ಟಿದೆ. ಪ್ರತಿಯೊಬ್ಬರು ಅಮ್ಮ, ಸುಬ್ಬಿ ಅಮ್ಮ, ಅಮ್ಮ ನೀವು ನಮ್ಮಮ್ಮ, ನಮಗೆ ಸುಬ್ಬಿ ಅಮ್ಮ ಅಷ್ಟೇ ಅಂತ ಪ್ರೀತಿ ಮಾಡೋದು ನಾನೇನು ಕೊಡೋಕ್ಕಾಗಲ್ಲ. ಪ್ರೀತಿ ಮಮ್ಮಿ ಏನಕ್ಕೆ ಎಮೋಷನಲ್ ಆಗ್ತಾ ಇದೆ? ಏನು ಅಂತಂದರೆ ಕೇರ್ ಮೇಲೆ ಅವರು ನಿಮ್ಮನ್ನು ಅಪ್ಪನಾಗಲಿ ಅವರಾಗಲಿ ಆ ಥರ ಮಾಡಬೇಡಿ, ಏನಾರ ತೊಂದರೆ ಆಗುತ್ತೆ, ಅಮ್ಮನಿಗೆ ಏನಾರು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಕನಸನಿಗೆ ನೋಡಿ. ಅದು ಎಷ್ಟು ಏನು ಕೊಟ್ಟರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಅವ್ರು ನನಗೇನು ಹರ್ಟ್ ಮಾಡಲ್ಲ. ಆದರೆ ನಾವು ಬ್ಲಾಗ್ ಮಾಡೋದ್ರಿಂದ ಎಂಟರ್ಟೈನ್ಮೆಂಟ್ ನಿಮಗೆ ಫುಲ್ಲು ಮೀಲ್ಸ್ ಥರ ಕೊಡಬೇಕು ಅನ್ನೋದೇ ನನ್ನ ಆಸೆ. ನನ್ನಲ್ಲಿರೋ ಟ್ಯಾಲೆಂಟನ್ನು ಹೋಗೋಕೆ ಸಮಯ ಸಂದರ್ಭ ಈಗ ಬಂದಿದೆ. ಸ್ವಲ್ಪ ಅಪ್ಪು ಕೋಆಪ್ರೇಟ್ ಮಾಡ್ತಾನೆ. ನಾನು ಅದರಲ್ಲಿ ಒಂದು ಗೊತ್ತಿದ್ದೇ ಮಾಡ್ತೀನೋ ಗೊತ್ತಿಲ್ಲದೆ ಮಾಡ್ತೀನೋ, ಅಮ್ಮ ಅಂತ ಪ್ರೀತಿಯಿಂದ ನೋಡ್ತಿರಲ್ಲ, ಅದೇ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲನ ಕೂಡ ಹಾಗೇ ಇದೆ. ನಮಗೆ ನಾನು ಅಪ್ಪು ಸುಬ್ಬಿ ವ್ಲಾಗ್ಸ್ ಅನ್ನೋದೇನು, ನಾವು ಯಾವಾಗಲೂ ನಮ್ಮ ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಇರಬೇಕು, ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು ಅನ್ನೋದೇ ನಮ್ಮ ಮೋಟಿವ್ ಯಾವಾಗಲೂ. ಸೊ ಅದಂತೂ ಯಾವತ್ತೂ ಕಡಿಮೆ ಆಗಲ್ಲ. ನಾವಂತೂ ದಿನ ಮಾಡ್ತೀವಿ. ಸೊ ನಿನ್ನೆ ಅದೊಂದು ವಿಡಿಯೋ ನಮ್ಮ ತಂದೆ ಬಂದಿರೋದ್ರಿಂದ ಸೊ ಸ್ವಲ್ಪ ತುಂಬ ಅಂದರೆ ತುಂಬ ಅಲ್ಲೇ ಹೊತ್ತು ಹತ್ತತ್ರ ಒಂದು ಅರ್ಧ ದಿನ ಮುಕ್ಕಾಲು ದಿನ ಅಲ್ಲೇ ಮುಗ್ದೋಯ್ತು. ಸೊ ನಮ್ಮ ಅಪ್ಪನೂ ಕೂಡ ಇಸ್ ಕಂಪ್ಲೀಟ್ಲಿ ಫೈನ್, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ನಾರ್ಮಲ್ ಆಗಿ ಸೂಪರ್ ಆಗಿದ್ದಾರೆ. ಇನ್ನು ಸೊ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ನಮಗೆ ಇನ್ನೂ ಚೆನ್ನಾಗಾಗ್ತಿದೆ ಜೀವನ, ಅದಂತೂ ಖಂಡಿತವಾಗ್ಲೂ ನಾನೇ ಹೇಳ್ತೀನಿ. ಹೌದು, ಅದಕ್ಕೆ ಯಾವಾಗಲೂ ನೀವು ನಮ್ಮ ಬೆನ್ನಿಂದ ಇರ್ತೀರ ಅನ್ನೋ ಖುಷಿನೇ ಇಂದನೇ ನಾವು ಎಲ್ಲದಕ್ಕೂ ಎಂಟರ್ಟೈನ್ಮೆಂಟು ವೈಸು ಹೇಗೆ ಏನು ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಯಾವ ಥರ ಸಜೆಸ್ಟ್ ಹೇಳ್ತಿದ್ದೀರೋ ಅದನ್ನೇ ನಾವು ಕಂಟೆಂಟ್ ತಗೊಂಡು ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಕಂಟೆಂಟ್ ಬಂದು ಏನು ಅಂದರೆ ಟಾಕಿಂಗ್ ಟು ಗೋಸ್ಟ್ ವಿಡಿಯೋ ಬಂದು ಹತ್ತತ್ರ ತುಂಬ ಚೆನ್ನಾಗಿ ವ್ಯೂಸ್ ಆಯಿತು. ತುಂಬ ಜನ ಹೊಸ ಫ್ಯಾಮಿಲಿಗಳು, ನಮ್ಮ ಫ್ಯಾಮಿಲಿಗೆ, ನಮ್ಮ ಸ್ಟಾರ್ಸ್ಗಳು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಈ ವಿಡಿಯೋಗೆ 300 ಜನ ಕಮೆಂಟ್ ಮಾಡಿದ್ದಾರೆ. ಎಷ್ಟು ಜನ? 300 ಜನ ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಆದಷ್ಟು ಒಂದು ಚೆನ್ನಾಗಿರೋ ಯಾವ ಕಮೆಂಟ್ಸ್ ನಾವು ಪಿಕ್ ಮಾಡ್ತೀವಿ ಆ ಕಮೆಂಟ್ಸಿಗೆ ರಿಪ್ಲೈ ಮಾಡೋಣ ಅಂತ ನಾನು ಮತ್ತೆ ಸುಬ್ಬಿ ಸ್ಟಾರ್ಟ್ ಮಾಡ್ತಿದ್ದೀವಿ ಇವತ್ತು. ಸೊ ಲೆಟ್ಸ್ ಸ್ಟಾರ್ಟ್ ರಿಪ್ಲೈಯಿಂಗ್ ಟು ಆಲ್ ಆರ್ ಸ್ಟಾರ್ಸ್. ಮಾಡಿದ್ರ ಬಗ್ಗೆ ಹೇಳಬೇಕು. ನಾನೊಂದು
ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಹೌದು, ಅದು ಹಿಂದಿನ ದಿವಸ ಅಮಾವಾಸ್ಯೆ ಆಗಿರೋದ್ರಿಂದ ಆ ಟ್ರೋಮಾದಲ್ಲೇ ಇದ್ದೆ. ಇನ್ನು ನಾನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡೇ ಮಾಡಿದ್ದು. ಅಡ್ವಾಂಟೇಜ್ ಆಗಿ ತಗೊಂಡು ಅಮ್ಮ ಇನ್ನೂ ಇದರಲ್ಲೇ ಇದ್ದಾಳೆ ಅಂತ ಮಾಡಿದ್ದಾನೆ. ಬಟ್ ಏನನ್ಸುತ್ತೆ, ಗಾಬರಿ ಆದೆ, ಹೌದು, ಇಲ್ಲ ಅಂತಲ್ಲ. ಬಟ್ ಅವನು ಹೋಮಾಗ ಅದು ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅವನು ಏನೋ ನೆಗೆಟಿವ್ ಥರ ಇದ್ದಿರೋದ್ರಿಂದ ಸ್ವಲ್ಪ ಈಗ ಅದು ಮತ್ತೆ ಯಾಕಪ್ಪ ಅನ್ನೋ ಥರ ಫೀಲ್ ಆಯಿತು. ಬಟ್ ನನಗೆ ಹೇಳಿಲ್ಲ. ನನಗೆ ಹೇಳದೆ ಅವನು ಪ್ರ್ಯಾಂಕ್ ಮಾಡಿರೋದು. ಹಂಗಾಗಿ ಹೇಳ್ತೇನೆ ಮಾಡೋದು ಮಮ್ಮಿ ಪ್ರ್ಯಾಂಕ್. ಅಲ್ಲ, ನಾನು ಯಾವ ರೀತಿ ನಡ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ. ಏನಾರ ತಪ್ಪಾಗಿದ್ರೆ ಕ್ಷಮಿಸಿ. ಬಟ್ ಎಲ್ಲರೂ ಖುಷಿಯಿಂದ ತೊಗೊಂಡಿದ್ದೀರಾ, ಖುಷಿಯಿಂದ ಇಷ್ಟಪಟ್ಟಿದ್ದೀರಾ, ಮತ್ತು ಅಮ್ಮನ ಬಗ್ಗೆ ಕೇರ್ ಮಾಡಿದ್ದೀರಾ. ಅದಕ್ಕೆ ಭಾಳ ಖುಷಿ ಇದೆ. ಎಸ್, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕಮೆಂಟ್ಸ್. ಸೊ ಮೊದಲನೇ ಕಮೆಂಟು ಬನ್ನಿ ನೋಡೋಣ ಯಾರಿದೆ ಅಂತ. ಸೊ ರಶ್ಮಿ ಆರ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಓ ಮೈ ಗಾಡ್, ಕ್ರೇಜಿ, ಲಾಫ್ಟ್ ಸೋ ಹಾರ್ಡ್. 1 ಸೆಕೆಂಡ್ ನಿಮಗೆ ಭಯ ಆಯ್ತಲ್ಲ ಬ್ರೋ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ. ಒಂದು ಸೆಕೆಂಡ್ ನನಗೆ ನಿಜವಾಗ್ಲೂ ಭಯ ಆಗಿಬಿಟ್ಟಿತ್ತು, ಇನ್ನು ಯಾವ ಥರ ರಿಯಾಕ್ಟ್ ಮಾಡಿಬಿಡ್ತಾರೋ ಏನೋ ಎತ್ತ ಅಂತ ಎಲ್ಲ. ಬಟ್ ಅಲ್ಟಿಮೇಟ್ಲಿ ನಮ್ಮ ಜನಕ್ಕೆ ನಗಿಸ್ತಾ ಇರಬೇಕು ಅನ್ನೋದೊಂದೇ ನನ್ನ ಒಂದು ಮಮ್ಮಿ. ನೆಕ್ಸ್ಟ್ ಒಬ್ಬರು ಮೆಸೇಜ್ ಮಾಡ್ತಾರೆ, ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ ಮೆಸೇಜ್ ಮಾಡ್ತಾರೆ. ಅವ್ರ ಹೆಸರು ಏನು ಎತ್ತ? ಅವ್ರದ್ದು ತ್ರಿನಾಯಿನಿ. ಹೌದೌದು, ಅವ್ರು ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ, ಎಲ್ಲದಕ್ಕೂ. ಹೌದೌದು, ತುಂಬಾ ದೊಡ್ಡದಾಗಿ ಎಷ್ಟು ಪೇಷನ್ಸ್ ಇದೆ ಅಂತ ಹೇಗೆ ಹೇಳೋದು ಅಂತಾನೆ ಅರ್ಥ ಆಗಲ್ಲ. ತ್ರಿನಯನಿ ಅಂತ ಏನೋ ಬರುತ್ತೆ ಅವ್ರ ಹೆಸರು. ಭಾಳ ಪೇಷನ್ಸಿಂದ ಮಾಡ್ತಾರೆ ಅವರು. ಆಮೇಲೆ ನಮ್ಮ ಆರೋಗ್ಯ ಬಗ್ಗೆ ವಿಚಾರಿಸ್ತಿರ್ತಾರೆ. ಆಮೇಲೆ ಇದು ಹೇಗಿತ್ತು ಏನು ಅಂತ ಓಪನ್ ಅಪ್ ಆಗಿ ನಮಗೆ ಇದು ಮಾಡಿ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಯಿನಿ ಮ್ಯಾಮ್, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಇನ್ನೊಬ್ರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ಸಿಂಧುಶ್ರೀ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಏನಂತ ಅಂದರೆ, ಮಮ್ಮಿ, ಅಪ್ಪು ವ್ಲಾಗ್ಸ್ ಆ್ಯಂಡ್ ಪ್ರ್ಯಾಂಕ್ಸ್ ಡಿಸರ್ವ್ ಮೋರ್ ರೆಕಗ್ನಿಷನ್. Okay, and support from more subscribers. They definitely deserve it ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಂಧು ಮ್ಯಾಮ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಕೂಡ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಿಂಧುಶ್ರೀ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಆಮೇಲೆ ಇನ್ನೊಬ್ಬರು ಹೆಸರು ಚಂದು GMC ಅಂತ ಏನೋ ಇದೆ. ಅವರು ಅಷ್ಟೇನೆ. ಅಮ್ಮ ಸುಬ್ಬಿ ಅಮ್ಮ ಇಸ್ ಆಲ್ವೇಸ್, ಅಮ್ಮ ಇಸ್ ದ ಬೆಸ್ಟ್ ಎಂಟರ್ಟೈನರ್ ಅಂತ ನಕ್ಕು ಸಾಕಾಯ್ತಮ್ಮ ಅಂತ ಮೆಸೇಜ್ ಮಾಡಿದರೆ. ಥ್ಯಾಂಕ್ ಯು ಚಂದು ಅವರೇ, ತುಂಬ ಖುಷಿ ಆಯಿತು. ನೀವು ಅಮ್ಮನ ಅಷ್ಟೋ ಚೆನ್ನಾಗಿ, ಅಮ್ಮನೇ ನನಗೆ ಬೆಸ್ಟು, ಅಮ್ಮನೇ ಎಂಟರ್ಟೈನರ್ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಇದೆಲ್ಲ ನನಗೆ ಒಂದು ಮೆಡಲ್ ಥರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ, ಮೋಸ್ಟ್ ಆಫ್ ದ ಕಮೆಂಟ್ಸ್ ಬಂದು ತುಂಬ ನಕ್ಕಿದ್ವಿ, ತುಂಬ ನಗು ಬಂತು. ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ, ಅವ್ರ ಹೆಸರು ನಾನು ನೋಡಲಿಲ್ಲ ಕಮೆಂಟ್ ನೋಡಬೇಕಾದ್ರೆ. ಆಫೀಸಲ್ಲಿ ಕುತ್ಕೊಂಡು ಕ್ಯಾಮ್ರಾ ಇದೆ ಅಂತಲೂ ನೋಡ್ದೇನೆ ನಕ್ಕಿದ್ದೀನಿ ಬ್ರೋ ಅಂತ ಕಮೆಂಟ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನು ಮಮ್ಮಿ? ಹೌದೌದು ಮಮ್ಮಿ, ನಾನು ಕಮೆಂಟ್ ಹೇಳ್ಬೇಕಾದ್ರೆ ನೀನು ಅದಕ್ಕೆ ನನ್ನನ್ನು ನೋಡ್ಬಿಟ್ಟು ರಿಪ್ಲೈ ಮಾಡು. ಆಟಿಟ್ಯೂಡ್ ಅನ್ಕೊಂತಾರೆ. ಕ್ಯಾಮ್ರಾ ಇದ್ರೂ ಆಫೀಸಲ್ಲಿ ಕುತ್ಕೊಂಡು ನಿಜ ಮರ್ತ್ಬಿಟ್ಟು ನೋಡಿ ನಗ್ತಾ ಇದ್ದೆ. ಆಫೀಸಲ್ಲಿ ಏನು ಅನ್ಕೊಂಡ್ರೋ ಏನೋ ಅಂತ ಮೆಸೇಜ್ ಮಾಡಿದ್ರು. ನಮ್ಮ ವ್ಲಾಗ್ನ ಮೈ ಮರ್ತು ನೋಡ್ತೀರಂದ್ರೆ ಅದಕ್ಕಿಂತ ಇನ್ನೇನು ಖುಷಿ ಇದೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎನಿ ಕಮೆಂಟ್ಸ್ ಫ್ರಮ್ ತ್ರಿಗ್ಯಾನ್ ಮಮ್ಮಿ? ಅವ್ರ ಹೆಸರು ಏನೋ ಹೆಸರು? ತ್ರಿಗ್ಯಾನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿ ಟೈಮ್ ತಗೊಂಡು ಎಷ್ಟು ದೊಡ್ಡ ಕಮೆಂಟ್ ಹಾಕ್ತಾರೆ ಅಂದರೆ, ದೊಡ್ಡದಾಗಿ ನೀವು ಇನ್ನೂ ನಮ್ಮನ್ನ ಏನು ಪಳಗ್ಸೋದು ಅಂತಾರಲ್ಲ, ಅಂದರೆ ನೀವು ಇಲ್ಲ ಅಮ್ಮ ಹೀಗೆ ಮಾಡಿ, ಅಮ್ಮ ಹಾಗೆ ಮಾಡಿ, ಅದನ್ನು ಮಾಡಿ ಅಂತ ಹೇಳ್ತಾ ಇರ್ತೀರಲ್ಲ. ತುಂಬ ಥ್ಯಾಂಕ್ಸ್. ಅಷ್ಟೊಂದು ಪ್ರೀತಿ ಅಭಿಮಾನ ಏನು ಕೊಟ್ಟರು ಬರಲ್ಲಮ್ಮ. ತುಂಬ ಥ್ಯಾಂಕ್ಸ್ ಅಮ್ಮ ನಿಮಗೆ. ನಿಮ್ಮ ಮೆಸೇಜ್ಗೆ ನಾವು ರಿಪ್ಲೈ ಮಾಡಿದೆ ಖಂಡಿತ ಇಲ್ಲ. ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ನಮಗೆ ಇನ್ನೊಂದು ಹೇಳ್ತಾ ಇರ್ತೀನಿ, ಮೆಸೇಜ್ಗಳಿಗೆಲ್ಲ ಅಪ್ಪು ರಿಪ್ಲೈ ಮಾಡಲ್ಲ, ರಿಪ್ಲೈ ಮಾಡೋದೇ ನಾನು. ಸೊ ಒಬ್ಬರು ಒಂದ್ಸತಿ ಕಮೆಂಟ್ ಹಾಕಿದ್ರು, ಬ್ರೋ ಮಾ ಅಂತ ಮಾಡ್ತಾ ಇದ್ದೀರಾ, ನಾನು ಜೆಂಟ್ಸು ಬ್ರೋ ಮಾಡಿದ್ರು. ಆ್ಯಕ್ಚುಲಿ ಎಲ್ಲ ಕಮೆಂಟ್ಸ್ಗೂ ನಮ್ಮ ಅಮ್ಮನೇ ರಿಪ್ಲೈ ಮಾಡೋದು.
ಅಂದರೆ ಏನಂತಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಜನರು ಕಮೆಂಟ್ಸ್, ಜನರು ಪ್ರತಿಕ್ರಿಯೆ ಅದು ನೋಡ್ತಾ ಇದ್ರೆ ನಮ್ಗೆ ಅದೇ ಮೋಟಿವೇಶನ್ ಆಗಿರೋದು. ಸೋ ಗುಡ್ ಮಮ್ಮಿ. ಆಮೇಲೆ ನಾನು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ ಕೂಡ, ಅವ್ರು ಹೇಳೋದೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ ಅವರು ಕಮೆಂಟ್ ನಾನು ರಿಪ್ಲೈ ಮಾಡಿದೆ, ಮಗ ನಾನು ಮಾಡ್ತಾ ಇರೋದು ಮೆಸೇಜ್ ಸುಬ್ಬಿ ಅಮ್ಮ ಮೆಸೇಜ್ ಮಾಡ್ತಾ ಇರೋದು ಸಾರಿ ಮಗನೆ ಅಂತ. ಆಮೇಲೆ ಅವರು ಏನು ತಿಳ್ಕೊಂಡ್ರು ಏನೋ ಗೊತ್ತಿಲ್ಲ, ನಿಮ್ಮ ಸುಬ್ಬಿ ಅಮ್ಮನೇ ಎಲ್ಲದಕ್ಕೂ ಮೆಸೇಜ್ ಮಾಡೋದು ಇದು ಮಾಡೋದು. ಸೊ ನೀವೇನೇ ಅಮ್ಮ ಅಂತ ನಾನು ಮಗ ಅಂತ ಕರಿತಾ ಇರ್ತೀನಿ, ಎಲ್ಲ ಹೆಣ್ಮಕ್ಳನ್ನ ಮಗ ಅಂತ ಕರಿತಾ ಇರ್ತೀನಿ, ಮಕ್ಕಳೇ ಅಂತ ಕರಿತೀನಿ. ಅಕ್ಸೆಪ್ಟ್ ಮಾಡ್ಕೋಬೇಕು. ನನಗೆ ಆ ಥರ ಕರೆದ್ರೇ ನನಗೆ ಖುಷಿ, ನನ್ನ ಸಮಾಧಾನ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಏನಂತ ಅಂದರೆ ಮಮ್ಮಿ, ತನ್ಯಾ ಕರಿಯಪ್ಪ ಅನ್ನೋರು, ವಿ ಆಲ್ವೇಸ್ ಸಪೋರ್ಟ್ ಯು ಅಪ್ಪ ಅಣ್ಣ, ಆಲ್ ದ ಬೆಸ್ಟ್ ಅಣ್ಣ, ನೀವು ಚೆನ್ನಾಗಿ ಬೆಳಿತೀರಾ, ಡೋಂಟ್ ವರಿ ಅಣ್ಣ ಅಂತ ರಿಪ್ಲೈ ಮಾಡಿದ್ದಾರೆ. ನಿಮ್ಮ ಆ ನಂಬಿಕೆ, ಆ ವಿಶ್ವಾಸನೇ ನಮ್ಮನ್ನು ಬೆಳೆಯೋಕೆ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಸೊ ಚಂದನ ಅವರು, ಒಬ್ರು ಚಂದನ ಅವರು ಕಮೆಂಟ್ ಮಾಡಿದ್ದಾರೆ ಮಮ್ಮಿ, ಏನಂತ ಅಂದರೆ, ಸೂಪರ್ ಆಂಟಿ, ಐ ರಿಯಲಿ ಲೈಕ್ ದ ವೇ ಸನ್ ಪ್ರ್ಯಾಂಕ್ಡ್ ಯು ಆ್ಯಂಡ್ ಯು ಗಾಟ್ ಸೂಪರ್ ಸನ್, ವೆರಿ ಕೂಲ್ ಆ್ಯಂಡ್ ವೆರಿ ಆ್ಯಂಡ್ ಆಲ್ವೇಸ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಕೀಪ್ಸ್ ದ ಎನ್ವಿರಾನ್ಮೆಂಟ್ ಹ್ಯಾಪಿ. ಯು ಆರ್ ಆಲ್ಸೋ ಹಾರ್ಡ್ ವರ್ಕಿಂಗ್ ವುಮೆನ್ ಆ್ಯಂಡ್ ಸ್ಟಿಲ್ ಇನ್ ಆಲ್ ದ ಸ್ಟ್ರೆಸ್ ಯು ಟ್ರೈ ಟು ಕೀಪ್ ದ ಸ್ಮೈಲ್ ಆಲ್ವೇಸ್ ಇನ್ ಯುವರ್ ಫೇಸ್. ದಟ್ ಈಸ್ ವಂಡರ್ಫುಲ್. ಪ್ಲೀಸ್ ಡೋಂಟ್ ಬೈಟ್ ಹಿಮ್, ಈ ರಿಯಲಿ ಗೆಟ್ಸ್ ಕೇರ್ಡ್ ವೆನ್ ಯು ನಿಯರ್ ಹಿಮ್ ಅಂತೆ. ಹೌದು, ಪ್ರೀತಿ ಕಡೆ ಭಯ ಇರುತ್ತಲ್ವಾ. ಹೌದು, ಅದರಲ್ಲೂ ನಮ್ಮ ಸ್ವಾರ್ಥ ಇದೆಯಮ್ಮ. ನಮ್ಮ ಮಕ್ಳಿಗೋಸ್ಕರ ನಾವು ಮಾಡ್ತಾ ಇರೋದು ಸ್ವಾರ್ಥನೇ ಅಲ್ವಾ. ಖಂಡಿತ ನಮ್ಮ ಸ್ವಾರ್ಥ ಇದೆ. ಏನಂದರೆ ನಮ್ಮ ಮಕ್ಳಿಗೋಸ್ಕರ ನಾವು ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ವಾಟ್ ನಿನ್ನ ಕಂಡ್ರೆ ಭಯ ಮಾಡ್ಕೋಬೇಕಲ್ಲ. ಹೌದು, ಪ್ರೀತಿ ಕಡೆ ಭಯ ಇದ್ದಿರುತ್ತೆ. ತಾಯಿ ಅಂದರೆ ಎಲ್ಲರಿಗೂ ಪ್ರೀತಿ ಭಯ. ಯಾರು ತಾಯಿಗೆ ಎದುರ್ಕೊಳ್ಳಲ್ಲ. ಅವ್ನು ಎದುರ್ಕೊಳ್ಳಲ್ಲ ಅಂದರೆ, ಅವ್ನ ತಾಯಿಗೆ ಎದುರಲ್ಲ ಅಂದರೆ ನಿಜವಾಗ್ಲೂ ಅವ್ನು ಒಳ್ಳೆ ಸಂಸ್ಕಾರದಲ್ಲಿ, ಒಳ್ಳೆ ರೀತಿವಂತನಲ್ಲಿ ಬೆಳೆದಿಲ್ಲ ಅಂತಲೇ ಅರ್ಥ. ನನ್ನ ಪ್ರಕಾರ ಭಯ ರೆಸ್ಪೆಕ್ಟ್ ಅಲ್ಲ. ಭಯ ಅಂದರೆ ಏನು ಅಂದರೆ ಪ್ರೀತಿಯಿಂದ ಭಯ. ನಾನೇನಾರ ಈ ತಪ್ಪು ಮಾಡಿದ್ರೆ ನನ್ನಷ್ಟು ಪ್ರೀತಿ ಮಾಡ್ತಾರೆ ಬಿಡ್ತಾರಾ ಅನ್ನೋದೇ ಪ್ರೀತಿ ಭಯ. ಆ ಥರ ಭಯ. ಹೌದು ಹೌದು, ಯಾಕೆಂದರೆ ಆ ಪ್ರೀತಿನ ಕಳ್ಕೊಳಕ್ಕಾಗದಿರ ನಾವು ಆ ಪ್ರೀತಿಗೆ ಬೆಲೆ ಕೊಡೋಕ್ಕಾಗಲ್ಲಪ್ಪ. ಆ ಪ್ರೀತಿಗೋಸ್ಕರ ಅಯ್ಯಪ್ಪ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಭಯ ಪಡೋದೇ ಪ್ರೀತಿ, ಆ ಹೆದರಿಕೆ. ಸೋ ಗುಡ್ ಮಮ್ಮಿ. ಐ ಅಗ್ರಿ ವಿತ್ ಸುಬ್ಬಿ ಇನ್ ದಿಸ್. ಸೊ ಥ್ಯಾಂಕ್ ಯು ಸೋ ಮಚ್ ಚಂದನ ಅವರೇ. ಸೊ ಇನ್ನೊಬ್ರು ಏನು ಕಮೆಂಟ್ ಹಾಕಿದ್ದಾರೆ, ನಮ್ಮ ಸ್ಟಾರ್ಸ್ಗಳು ಅಷ್ಟೇನೆ, ಈಗ ಅವರು ಅದೇ ಕೆಲಸ ಮಾಡ್ತಾ ಇರೋದು. ಸುಬ್ಬಿ ಅಮ್ಮಂಗೆ ಏನು ಆಗ್ಬಿಡುತ್ತೋ ನಾ ಹೆದರಿಕೆ ಜೊತೆಗೆ ಸುಬ್ಬಿ ಅಮ್ಮಂದು ಅವರು ಏನು ನಾನು ಎಂಟರ್ಟೈನ್ ಮಾಡ್ತಾ ಇರೋದು ಥರದ್ದೆಲ್ಲ ಅವ್ರು ನೋಡೋದಕ್ಕೆ ಅವ್ರಿಗೆ ಇಷ್ಟ. ಆದರೆ ಸುಬ್ಬಿ ಅಮ್ಮಂಗೆ ಏನು ಆಗ್ಬಿಡುತ್ತೋ, ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅನ್ನೋ ಹೆದರಿಕೆ. ಇದೇ ಪ್ರೀತಿ ಕಣಮ್ಮ, ಇದೇ ವಿಶ್ವಾಸ, ಎಲ್ಲನೂ ಇದೆ ಕಣಮ್ಮ. ಆ ಪ್ರೀತಿಯಿಂದನೇ ಇವೆಲ್ಲ ಇರೋದು. ಚಂದನ ಅವರೇ ಕೇಳಿಸ್ತಾ. ಸೊ ಮೃದುಲಾ ಚೆನ್ನ ಅನ್ನೋರು ಏನಂತ ಹಾಕಿದ್ದಾರೆ ಅಂದರೆ, ನಿಮಗೆ ಹೊಸ ಹೆಸರು ಇಡೋಣ, ನ್ಯಾಚುರಲ್ ಜೋಡಿ. ನೀವು ಎಷ್ಟು ನ್ಯಾಚುರಲ್ ಅಂದರೆ ನಾನು ತುಂಬ ದಿನ ಆದಮೇಲೆ ನಕ್ಕು ಸಾಕಾಯಿತು. ನಿಜವಾಗ್ಲೂ ನೀವು ಬೇಗ ಬೆಳಿಬೇಕು ವ್ಲಾಗರ್ ಆಗಿ ಅಂತ ಹಾಕಿದ್ದಾರೆ. ನಿಮ್ಮ ಆಸೆ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಇದೇನೆ ನಮಗೆ, ನಿಮ್ಮ ವಿಶ್ವಾಸು ಖಂಡಿತ ಎಲ್ಲ ದೇವರು ಕೇಳಿ ನಿಜವಾಗ್ಲೂ ನಮ್ಮನ್ನ ಮುಂದೆ ತರ್ತಾರೆ ಅಂತ ನಾನು ಆಸೆ ಪಡ್ತೀನಿ. ಆದರೆ ನಿಮ್ಮ ಸುಬ್ಬಿಯಮ್ಮ ಯಾವಾಗಲೂ ಹೀಗೆ ಇರ್ತಾಳೆ ಅನ್ನೋ ಪ್ರಾಮಿಸ್ ಕೂಡ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ವೆರಿ ಸ್ವೀಟ್ ಆಫ್ ಯು. ತುಂಬ ಚೆನ್ನಾಗಿತ್ತು ಕಮೆಂಟು. ಸೊ ಇನ್ನೊಬ್ರು ಏನಂತ ಕಮೆಂಟ್ ಹಾಕಿದ್ದಾರೆ ಅಂದರೆ, ಸುಬ್ಬಿ ನೀವು ವಾಂಚೋ ರೇಂಜ್ಗೆ ಯಾವ ಭೂತ ಪಿಶಾಚಿ ಇದ್ರೂ ಓಡ್ತವೆ. ಲಾಲ್ ಫ್ರಮ್ ಔಸ್ಟನ್ TX. ಆಸ್ಟನ್ ಮಮ್ಮಿ, ಇದು ಇಂಡಿಯಾದಲ್ಲಿಲ್ಲ. ಒಂದು ನಿಮಿಷ ಇರು. ಆಸ್ಟನ್ ಹೌದು, ಅವ್ರು ಇಂಡಿಯಾದಲ್ಲಿಲ್ಲ, ನಾನು ಟೆಕ್ಸಸ್ ಅನ್ಸುತ್ತೆ. ಹೌದು, ಆಸ್ಟನ್. ಮಮ್ಮಿ ಅಪ್ಪು ಸುಬ್ಬಿ ವ್ಲಾಗ್ಸ್ ಅವರೆಲ್ಲ ಅವರು ನಮಗೆ ಆಸ್ಟನ್ ಅಂದರೆ ಅದು ಯಾವ ಟೆಕ್ಸಸ್ ಅನ್ನೋರ ಕಡೆಯಿಂದ ನಿಜವಾಗ್ಲೂ ನೀವು ಅಲ್ಲಿಂದ ನಮ್ಮನ್ನ ವ್ಲಾಗ್ನ ನೋಡಿ ಪ್ರೀತಿ ಮಾಡ್ತಾ ಇದ್ದೀರ ಅಂದರೆ ನಿಜವಾಗ್ಲೂ ನಾವೇ ಧನ್ಯರು. ಥ್ಯಾಂಕ್ ಯು ಸೋ ಮಚ್. ನಮಗೆ ಇನ್ನೊಬ್ರು ಸ್ಫೂರ್ತಿ ಶೆಟ್ಟಿ ಅನ್ನೋರು ಏನು ಹಾಕಿದ್ದಾರೆ ಅಂದರೆ, ಡಿಯರ್ ಸುಬ್ಬಿ ಆ್ಯಂಡ್ ಅಪ್ಪು, ಸೀರಿಯಸ್ಲಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ನಿಮ್ಮ ವ್ಲಾಗ್ ನೋಡಿ ನನ್ನ ಟಯರ್ಡ್ ಎಲ್ಲ ಮಾಯ ಆಗೋಯ್ತು ಅಂತ ಹಾಕಿದ್ದಾರೆ. ಆ ಥರ 2-3 ಜನ ಹಾಕಿದ್ದಾರೆ. ಏನೋ ಬೇಜಾರಲ್ಲಿದ್ವಿ, ಆಮೇಲೆ ಏನೋ ಓಪನ್ ಮಾಡಿದೆ, ನನ್ನ ಬೇಜಾರೇ ಹೊರಟೋಯ್ತು ಅಂತ.
ಅಮ್ಮ ನಮ್ಗೆ ಆ ಥರದ್ದೇನಾದ್ರೂ ನಿಮ್ಮ ಬೇಜಾರು ಕಳೀತಾ ಇದ್ದೀವಿ, ನಿಮಗೆ ಸಂತೋಷ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಇಲ್ಲ ಕಣಮ್ಮ. ಯಾಕೆಂದರೆ ಅದನ್ನು ಕಾಸು ಕೊಟ್ಟು ಕೊಂಡ್ಕೊಂಬರೋಕ್ಕಾಗಲ್ಲ, ಯಾವ ಅಂಗಡಿಲೂ ಮಾರಲ್ಲ, ಎಲ್ಲೂ ಮಾರಲ್ಲ. ಈ ಹೃದಯದಲ್ಲಿ ಹುಟ್ಟುವಂಥದ್ದೆಲ್ಲ ಅದು ನಿಮಗೆ ರವಾನೆ ಆಗುತ್ತೆ, ನಿಮಗೆ ಅದು ಸಿಗುತ್ತೆ ಅಂದರೆ ಖಂಡಿತ ನಾವು ಮಾಡಿದ ಕೆಲಸ ಸಕ್ಸಸ್ ಆಗಿದೆ ಅಂತಲೇ ಅರ್ಥ. ಸೊ ಸ್ವೀಟ್ ಆಫ್ ಯು ಮ್ಯಾಮ್. ಮತ್ತು ಇನ್ನೊಬ್ರು ಮಮ್ಮಿ, ಇವರು ಗೌರಿ ಎಮ್ ಅನ್ನೋರು ಎಲ್ಲ ನಮ್ಮ ವಾಟ್ಸಪ್ ಅಂತೀನಿ, ನಾವೆಲ್ಲ ಯೂಟ್ಯೂಬ್ ಬ್ಲಾಗಲ್ಲೂ ಪ್ರೇಸ್ ದ ಲಾರ್ಡ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ. ಹೌದು, ಅವರು ತುಂಬಾ ದೊಡ್ಡ ಕಮೆಂಟ್ ಹಾಕಿದ್ದಾರೆ ನೋಡಿ, ಎಷ್ಟು ದೊಡ್ಡ ಕಮೆಂಟು. ಆಮೇಲೆ ನಮಗೆ ಏನಾರ ತೊಂದರೆ ಆದ್ರೆ ಅವರು ಗಾಡ್ ಹತ್ರ ಪ್ರೇ ಮಾಡ್ತಾ ಇರ್ತಾರೆ, ನಮಗೋಸ್ಕರ ಒಬ್ಬರು ಸೀರಿಯಸ್ಲಿ ನಮಗೋಸ್ಕರ ಒಬ್ರು ಪ್ರೇ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಾವು ತುಂಬಾ ಗೆದ್ದಿದ್ದೀವಿ. ಅಲ್ಲ ಅವ್ರ ಕಮೆಂಟ್ ನೋಡು, ಪ್ರೇಸ್ ದ ಲಾರ್ಡ್. ಅಮ್ಮ ಅಪ್ಪು ಹೇಗಿದ್ದೀರಾ? ತುಂಬ ನಗ್ತಾ ಇದ್ದೀನಿ ನಾನಂತೂ, ನನಗೆ ನಕ್ಕು ಸಾಕಾಯಿತು. ವಿಡಿಯೋ ನೋಡುತ್ತಾ ತುಂಬ ಚೆನ್ನಾಗಿತ್ತು ಅಮ್ಮ, ಆದರೆ ಅಮ್ಮನಿಗೆ ತುಂಬ ಬೇಜಾರಾಯಿತು. ಪ್ರ್ಯಾಂಕ್ ತುಂಬ ಚೆನ್ನಾಗಿತ್ತು ಅಪ್ಪು, ಯಾರು ನಿನ್ನನ್ನು ಬೈಯಲ್ಲ, ಫ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಏನೂ ಬೈಯೋ ಅಂಥದ್ದೇನೂ ಇಲ್ಲ. ನಿಮ್ಮ ಅಮ್ಮ ತುಂಬ ಫೀಲ್ ಆದರೆ ಅಷ್ಟೇ ದೇವರು ನಿಮ್ಮ ಜೊತೆ ಎಲ್ಲಿ ಇದ್ದು ನಿಮ್ಮನ್ನು ಕಾಪಾಡುತ್ತಾರೆ. ಅಮ್ಮ ಏನು ಭಯ ಬೀಳಬೇಡಿ, ಅಪ್ಪು ಜೊತೆಯಲ್ಲಿ ದೇವರು ಇರುತ್ತಾರೆ. ದೇವರು ಏಸಪ್ಪ ಎಲ್ಲವನ್ನು ಆಶೀರ್ವಾದಿಸುವಂತೆ ದೇವರು ಅವನನ್ನು ಕೂಡ ಆಶೀರ್ವದಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಆಮೆನ್. ಹೌದು, ಅವರು ನಮ್ಗೆ ಯಾವಾಗ ಪ್ರೇ ಮಾಡ್ತಿರ್ತಾರೆ. ಎಷ್ಟೊಂದು ಜನ ರಾಯರಿದ್ದಾರೆ ಅಮ್ಮ, ರಾಯರಿದ್ದಾರೆ ಅಂತಿರ್ತಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ನಮಗೋಸ್ಕರ ಏನಾರ ನನಗೆ ಏನಾರ ತೊಂದರೆ ಆಯಿತು ಅಂದರೆ ದೇವ್ರನ್ನ ಬೇಡ್ತಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ತುಂಬ ಖುಷಿಯಾಗಿದ್ದೀನಿ ನಿಜವಾಗ್ಲೂ. ನಾನು ವ್ಲಾಗ್ ಮಾಡಿದಾಗಿಂದ ನನ್ನ ಕಾನ್ಸಂಟ್ರೇಷನ್ ಆಗಿರ್ಬೋದು, ಇದು ಹೆಲ್ತ್ ಆಗಿರ್ಬೋದು ಚೆನ್ನಾಗಿದೆ. ಯಾಕೆಂದರೆ ನನ್ನ ಕಮೆಂಟ್ಸಲ್ಲಿ ನನ್ನ ದಿನ ಕಳೀತಾ ಇರ್ತೀನಿ. ನನ್ನ ಮಗು ಜೊತೆಗೆ, ನನ್ನ ಮೊಮ್ಮಕ್ಕಳ ಜೊತೆ ಕಾಲ ಕಳೀತಾ ಇರ್ತೀನಿ. ಸೊ ನಿಮ್ಮ ಜೊತೆ ಕಾಲ ಕಳೀತಾ ಇರ್ತೀನಿ. ಹಂಗಾಗಿ ಇದರಲ್ಲೇ ಇರೋದ್ರಿಂದ ನನಗೆ ಬೇರೆ ಯೋಚನೆ ಯಾವುದೂ ಮಾಡೋದ್ರಿಂದ ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಅಂದರೆ ಎಷ್ಟು ಜನ ಮಕ್ಕಳುಗಳು ನಿಜವಾಗ್ಲೂ ಅಮ್ಮ ಸುಬ್ಬಿ ಅಮ್ಮ ಹೇಗಿದ್ದೀರಾ ಅನ್ನೋದು ನಿಜವಾಗ್ಲೂ ನನಗೆ ಇಲ್ಲಿ ತಾಕುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು ಗೌರಿ ಮ್ಯಾಮ್, ವೆರಿ ಸ್ವೀಟ್ ಆಫ್ ಯು. ಆಯ್ಸಪ್ಪ ನಿಮ್ಮನ್ನು ಕಾಪಾಡಲಿ ಅಂತ ಆಯ್ಸಪ್ಪ ನಾವು ಬೇಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಅನಿತಾ ಅನ್ನೋರು ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ, ಅಪ್ಪು ನನಗೂ ಸಹ 2 ಡೇಸಿಂದ ತುಂಬ ಮೈಗ್ರೇನಿಂದ ಸಫರ್ ಮಾಡ್ತಾ ಇದ್ದೆ, ಬಟ್ ಇವತ್ತಿನ ಅಮೇಝಿಂಗ್ ವ್ಲಾಗ್ ನೋಡಿ ನಕ್ಕು ಸಾಕಾಯಿತು. ಪಾಪ ಅಮ್ಮ ಅಂತೂ ರಿಯಾಕ್ಷನ್ ಸರಿಯಾಗಿ ಬೈದರು, ಹೊಡೆದ್ರು, ಪೊರಕೆ ತಂದಿದ್ದು ಮಾತ್ರ ಅಲ್ಟಿಮೇಟ್ ಭೂತನೇ ಬಿಡಿಸಿದ್ರು. ಅಮ್ಮ ಅಂತೂ ಸೂಪರ್, ಲವ್ ಯು ಅಮ್ಮ. ಅಪ್ಪು ನೇಬರ್ಸ್ ಯಾರು ಏನು ಹೊಂದಿಲ್ವಾ ಇಷ್ಟೊತ್ತಿನಲ್ಲಿ, ಏನಿದು ಗಲಾಟೆ ಅಂತ ಕಮೆಂಟ್ ಹಾಕಿದ್ದೀನಿ. ಬೆಳಿಗ್ಗೆ ನನಗೆ ಬಟ್ಟೆ ಒಣಗಾಕ್ತಾ ಇರ್ಬೇಕಾದ್ರೆ ಕೇಳ್ತಾ ಇದ್ರು, ಯಾಕೆ ರಾತ್ರಿ ಅಪ್ಪುಗೇನೋ ಬೈತಾ ಇದ್ರು, ಹೊಡಿತಾ ಇದ್ರು, ಏನು ಮಾಡ್ದ ಸೇಮ್ ನಿಮ್ಮ ಥರನೇ ಅಪ್ಪುಗೇನು ಬೈಬೇಡ್ರಿ, ಏನೋ ಮಾಡಬೇಡ್ರಿ. ಅವ್ನಿಗೆಲ್ಲರೂ ಅಕ್ಕಪಕ್ಕದವರಿಂದ ಹಿಡಿದು ನಮ್ಮ ಮನೇಲಿ ಕೆಲಸ ಮಾಡೋರಿಂದ ಇಡ್ಬೋದು ಎಲ್ಲರೂ ಅವ್ನಿಗೆ ತುಂಬ ನೋವು ಮಾಡ್ತಿರ್ತಾರೆ ಅನ್ನೋ ಸೆನ್ಸ್ನ. ಸೊ ಹಂಗಾಗಿ ಯಾಕೆ ಅಪ್ಪಗೆ ಬೈತೀರಾ, ಏನಕ್ಕೆ ಅಂತಂದು ಆಮೇಲೆ ಏನೋ ಒಂದು ಮಿಸ್ಟೇಕ್ ಹೇಳ್ಬಿಟ್ಟು ಪ್ರ್ಯಾಂಕ್ ಅಂತ ಹೇಳಿದ್ರೆ ಬೈತಾರೆ ಅಂತ ಸುಮ್ಮನೆ ಅದು ನಾನು ಅದ್ರವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಖಂಡಿತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನನಗೆ ಚಿಕ್ಕವರು ದೊಡ್ಡದಾಗಾರ ಮಾಡಲಿ, ಕಮೆಂಟು ಚಿಕ್ಕದಾಗಾರ ಮಾಡಲಿ, ಖಂಡಿತ ನಾನು ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಇವಾಗ ಗೊತ್ತಾಗ್ತಿದೆ, ಅಪ್ಪು ಸುಬ್ಬಿ ವ್ಲಾಗ್ಸ್ ಅಡ್ಮಿನ್ ಸುಬ್ಬಿ. ಹೌದು, ನಾನು ಅದನ್ನು ಹೇಳಬೇಕು. ಯಾಕೆಂದರೆ ನಾನು ಟೈಪ್ ಮಾಡ್ತಾ ನಿಮ್ಮ ಕಮೆಂಟ್ ಒಳಗೆ ಇನ್ವಾಲ್ವ್ ಆಗಿರ್ತೀನಿ. ಅವಾಗ ನನಗೆ ಬಾಯಿಗೆ, ನನ್ನ ಮಕ್ಕಳಿಗೆ, ಹೆಣ್ಮಕ್ಳಾಗಿರ್ಬೋದು ಅವ್ರ ಗಂಡು ಮಕ್ಕಳಾಗಿರ್ಬೋದು, ನನಗೆ ಮಗ ಅಂತಲೇ ಬರೋದು. ನಾನು ಈಗಲೂ ಕರೆಯೋದು ಎಲ್ಲರೂ ಮಗ ಅಂತಲೇ. ಸೊ ನನ್ನ ಮಗ ಅಂತ ಕರೆದು ನಿಮ್ಮನ್ನು ಕಮೆಂಟಿಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಖಂಡಿತ ಖುಷಿ ಆಗಿದ್ದೀನಿ ನಾನು ಆ ಕಮೆಂಟ್ಗಳಿಂದ ನಾನು ಇನ್ವಾಲ್ವ್ ಆಗಿ. ಖಂಡಿತ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಇನ್ ಕೇಸ್ ನಾನು ಏನಾರು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ, ಏನೋ ಮಗುಗೇನೋ ತೊಂದರೆ ಆಗಿರುತ್ತೆ, ನಾನು ಫೋನ್ ಮಾಡೋಕ್ಕಾಗಿರಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಏನಂತ ಹೇಳಿದ್ದಾರೆ ಅಂದರೆ, ಅಪ್ಪು ತುಂಬ ಕೂಗಾಡ್ತೀಯ, ತುಂಬ ಜೋರಾಗಿ ಮಾತಾಡ್ತೀಯ, ಅದು ಇರಿಟೇಟ್ ಆಗೋದು ನನಗೆ ಅಂತ ಹೇಳಿದ್ದಾರೆ. ಖಂಡಿತ ಅಪ್ಪಗೆ ಹೇಳಿದ್ದೀನಿ, ಸ್ವಲ್ಪ ವಾಯ್ಸು ಕಡಿಮೆ ಮಾಡು, ಮಾತಾಡುವಾಗ ನಿಧಾನವಾಗಿ ಮಾತಾಡು ಅಂತ ಹೇಳಿದ್ದೀನಿ. ಸಾರಿ ಸರ್ ಮೇಡಮ್ ಅವರೊಬ್ರು ಸರ್ ಅವರು ಅಲ್ಲ ಸರ್ ಮೇಡಮ್ ಕನ್ಫ್ಯೂಷನ್ ಆಗ್ತಾರೆ ಹೆಸರು ಅಷ್ಟೊಂದು. ಸಾರಿ ಸರ್ ಅವ್ರ ಮೇಡಮ್, ಇನ್ಮೇಲೆ ಜೋರಾಗಿ ನಾನು ಮಾತಾಡೋದೇ ಹಂಗೆ. ನನಗೆ
ನಮ್ದೇನು ನ್ಯಾಚುರಲ್, ನಾನು ಮನೇಲಿ ಹಿಂಗೆ ಇರ್ತೀನೋ ಹಂಗೆ ನಾನು ಬ್ಲಾಗ್ದಲ್ಲಿ ಇರೋದು. ಕೇಳಿ ನಮ್ಮಮ್ಮನ, ನಾನಂತೂ ಯಾವುದೇ ಥರ ಇದು ಮಾಡಲ್ಲ. ಬ್ಲಾಗ್ ಅಂತೆಲ್ಲ ಕಿರ್ಸ್ತೀನಿ ಅಂತ ದೇವ್ರಾನೇ ಇಲ್ಲ. ಮನೇಲಿ ಹೆಂಗೆ ಕಿರ್ಸ್ತಾ ಇರ್ತೀನಿ ಅಂದರೆ ನಾನು ನಮ್ಮ ಅಮ್ಮನ ಪ್ರೀತಿ ಜಾಸ್ತಿ ಆದ್ರೂ ಸಾಕು, ನಾನು ಜೋರಾಗಿ ಚಿನ್ನಿ ಅಂತ ಜೋರಾಗಿ ಕಿರ್ಸ್ತೀನಿ. ಸೊ ಆದಷ್ಟು ಕಮ್ಮಿ ಇಲ್ಲ, ಮಾಡ್ತೀನಿ. ಅದು ಇರಿಟೇಟ್ ಆಗುತ್ತೆ ಅವ್ರಿಗೆ ಅಂದರೆ ಖಂಡಿತ ಅದನ್ನ ನಾವು ತಿದ್ಕೋಬೇಕು. ಎಸ್, ಖಂಡಿತವಾಗ್ಲೂ ಸ್ಟಾರ್ಸ್ಗೋಸ್ಕರ ಹೌದು, ನಾನು ಎನಿಥಿಂಗ್. ಕ್ಷಮೆನೂ ಕೇಳಿದ್ದೀನಿ ನಿಮಗೆ, ಸಾರಿ, ಖಂಡಿತ ಅದನ್ನ ತಿದ್ಕೋತೀನಿ ನಾನು. ಎಸ್. ಸೊ ತುಂಬ ಜನದ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೂ ಇವಾಗ ಎಲ್ಲರ ಕಮೆಂಟ್ಸು ಸ್ವಲ್ಪ ಆರಿಸ್ಕೊಂಡು ಹೇಳಿದ್ದೀವಿ. ದಯವಿಟ್ಟು ಎಲ್ಲ ಕಮೆಂಟ್ಸ್ಗೆ ಉತ್ತರ ಕೊಡೋಕ್ಕಾಗೋದಿಲ್ಲ, ಆದರೆ ನಾನು ನನ್ನ ಫೋನಲ್ಲಿ ಖಂಡಿತ ಉತ್ತರ ಕೊಡ್ತೀನಿ. ಸಣ್ಣದವ್ರಿಗೆ ಒಬ್ರು ಒಂದು ಹಾರ್ಟ್ ಕಳಿಸಿದ್ರೆ ನಾನು 2 ಹಾರ್ಟ್ ಕಳಿಸ್ತೀನಿ ಖಂಡಿತ. ದಯವಿಟ್ಟು ಯಾರಿಗಾರು ನಾನು ಅವ್ರ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಸಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ. ಎಸ್, ದಯವಿಟ್ಟು ಯಾವ ಥರ ತಿಳ್ಕೊಬೇಡಿ. ಅಂದರೆ ನಮಗೇನಂದರೆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀವಿ, ಆದರೆ ರಿಯಲ್ ಆಗಿ ಎಮೋಷನ್ಸ್ ನಾವು ಯಾವ ಥರ ಫೀಲ್ ಆಗುತ್ತೆ, ಐ ಮೀನ್ ನಿಮ್ಮೆಲ್ಲ ಕಮೆಂಟ್ಸು ಕೂಡ ನಾವು ಮನಸ್ಸಿಂದನೇ ಖುಷಿ ಪಡ್ತೀವಿ. ಬಟ್ ನಾವು ಯಾವ ಥರ ಖುಷಿ ಪಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ಬ್ಯೂಟಿಫುಲ್ ಕಂಟೆಂಟ್ ಜೊತೆ ಬರ್ತೀನಿ ಅಂತಲೂ ಹೇಳ್ತಾ, see you all, take care, bye bye, and have a nice day guys.